ಮಾನ ಹರಾಜು ಹಾಕೋ ಕೆಲಸನ ಏನೂ ಮಾಡಿಲ್ಲ. ಜಾಗತಿಕವಾಗಿ ಅವ್ರು ಹೇಳಿದ್ದಾರೆ. ಜಾಗತಿಕವಾಗಿ ಇವತ್ತು ಯುದ್ಧ ಅನ್ನೋದು ಕೇವಲ 2 ದೇಶದ ಮೇಲೆ ಪರಿಣಾಮ ಬೀರಲ್ಲ, ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬಡತನದಿಂದ ಮುಕ್ತರಾಗಿ ತನ್ನ ದೇಶದ ಜನತೆಯನ್ನು ಬಡತನ ಮುಕ್ತರಾಗುವಂಥ ಮಾಡುವಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅದು ರಿವರ್ಸ್ ಆಗುತ್ತೆ ಅಂತ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಅವರು ಅಲ್ಲಿ ಜಗತ್ತನ್ನು ಕುರಿತು ಹೇಳಿರೋದು, ಭಾರತವನ್ನು ಕುರಿತು ಹೇಳಿಲ್ಲ. ಜಾಗತಿಕವಾಗಿ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಇವರಿಗೆ ಜಾಗತಿಕವಾಗಿ ಹೇಳಿರೋ ಸಂಗತಿನೂ ಅರ್ಥ ಆಗದೇ ಇದ್ದರೆ ಇನ್ನೇನು ಅರ್ಥ ಆಗುತ್ತೆ, ಇನ್ನೇನು ಅರ್ಥ ಮಾಡ್ಕೊಳ್ಬಲ್ರು. ಈಗ ಯುದ್ಧದ ಕಾರಣದಿಂದ ಇಂಧನ ದರ ಏರಿಕೆ ಜಾಗತಿಕವಾಗಿ ಆಗಿರೋ ಸುಳ್ಳ, ಅದ್ರ ಪರಿಣಾಮ ಜಗತ್ತಿನ ಮೇಲೆ ಆಗಿರೋ ಸುಳ್ಳು ನಿಜನ, ಅದನ್ನು ಹೇಳಿದ್ದಾರೆ ಅವರು. ಕೃಷ್ಣ ಬೈರೇಗೌಡ ಒಂದು ಕಡೆ ಹೇಳ್ತಾರೆ, ನಾವು ಸರ್ಕಾರ ಬಂದು 3 ವರ್ಷ ಆದಮೇಲೆ ಜನರಿಗೆ ಒಳ್ಳೇದು ಮಾಡಿದ್ದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅವ್ರ ಅಧಿಕಾರ ಸರಿಯಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಅವ್ರ ಮನೆ ಕಳಿಸ್ತಾರೆ. ಇವೆಲ್ಲ ಗೊತ್ತಾಗೋದು 2028ಕ್ಕೆ ಒಳ್ಳೆ ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ ಅನ್ನೋದು ಗೊತ್ತಾಗೋದು 2028ಕ್ಕೆ. ಅಷ್ಟೆಲ್ಲ ಅವ್ರು ಕರೆಕ್ಟಾಗಿ ಮಾಡಿದರೆ ಯೂನಿಫಾರ್ಮ್ ಬದಲಿಗೆ ಹಿಜಾಬ್ ಹಾಕೊಂಡು ಬರ್ಬೋದು ಅಂತ ಹೇಳುವಂಥ ದುಸ್ಥಿತಿ ಬರ್ತಿರಲಿಲ್ಲ. ಬ್ಲ್ಯಾಕ್ ಮೈಲಿಗೆ ಮಣಿಯುವಂಥ ದುಸ್ಥಿತಿ ಬರ್ತಿರಲಿಲ್ಲ. ಬ್ಲ್ಯಾಕ್ ಮೈಲಿಗೆ ಮಣಿದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅನಿಸಿದೆ ಎಲ್ಲೋ ನಮಗೆ ಥ್ರೆಟ್ ಇದೆ, ಅಟ್ಲೀಸ್ಟು ಡೆಪಾಸಿಟಾರು ಉಳಿಸ್ಕೊಳ್ಳೋ ಅಷ್ಟಾದರೂ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್, ರಾಷ್ಟ್ರೀಯ ಅಧ್ಯಕ್ಷರು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಏನು ಹೇಳ್ತಾರೆ? 24ನೇ ತಾರೀಕು 23ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ. 24ನೇ ತಾರೀಕು ಪಕ್ಷದ ಪ್ರಮುಖರ ಜೊತೆನಲ್ಲಿ ಅವ್ರ ಸಭೆ ಇದೆ. ಮೊದಲನೇ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ನಿತಿನ್ ನಬೀನ್ ಅವರು ಬರ್ತಾ ಇದ್ದಾರೆ. ನಮಗೊಂದು ಸಂತೋಷ ಸಂಗತಿ ಏನು ಅಂದರೆ, ಅವರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ಬಿಹಾರ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಿಸಿ ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಕಾರ್ಯಕರ್ತರಿಗೆ ಆ ರೀತಿ ಅವಕಾಶ ಕೊಡೋದ್ರೊಳಗೆ ಅಗ್ರಗಣ್ಯ ಪಾರ್ಟಿ ಅದು ಬಿ ಜೆ ಪಿ ಒಳಗೆ ಕಾರ್ಯಕರ್ತರು ಯಾವ ಸ್ಥಾನಕ್ಕೆ ಬೇಕಾದರೂ ಮುಟ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರೋದು, ನಾವೇ ಆ ಜಾಗವನ್ನು ಕೂತಿದ್ದೇವೆ ಅನ್ನುವಷ್ಟು ಸಂಭ್ರಮ ನಮಗೆ ಆಗ್ತಾ ಇದೆ. ಅವರಿಗೆ ನಾವು ಸ್ವಾಗತಿಸ್ತೀವಿ.